ಹಲೋ ನಮಸ್ಕಾರ ಏನು ಸಮಾಚಾರಕ್ಕೆ ಸ್ವಾಗತ ನಾನು ವಿಜಯ್ ವೀರಪ್ಪ ಮೊದಲಿಗೆ ಹೆಡ್ಲೈನ್ಸ್ ತುಂಗಭದ್ರಾ ಜಲಾಶಯದ 19ನೇ ಚೈನ್ ಲಿಂಕ್ ಗೇಟ್ ಕಟ್ ಸಂಪೂರ್ಣ ಭರ್ತಿಯಾಗಿದ್ದ ಜಲಾಶಯ ಗೇಟ್ಗೆ ಭಾರಿ ಹಾನಿ ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ಹೊರಕ್ಕೆ ತನ್ನಿಂದ ತಾನೇ ಓಪನ್ ಆಗಿರೋ ತುಂಗಭದ್ರಾ ಡ್ಯಾಂನ ಗೇಟ್ ಜಲಾಶಯದ ಇತಿಹಾಸದಲ್ಲೇ ಮೊದಲ ಬಾರಿ ಚೈನ್ ಲಿಂಕ್ ತುಂಡು ಭಯಭೀತರಾದ ತುಂಗಭದ್ರಾ ನದಿ ಪಾತ್ರದ ಗ್ರಾಮದ ಜನ ಕಂಪ್ಲಿ ಪಟ್ಟಣ ಕೋಟೆ ಪ್ರದೇಶಕ್ಕೆ ಎಚ್ಚರಿಕೆ ಸಂದೇಶ ಆತಂಕಗೊಂಡ ಕಂಪ್ಲಿಯ ಕೋಟೆ ಪ್ರದೇಶದ ಜನರ ಜಾಗರಣೆ ನದಿ ಸಂಪರ್ಕದ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳ ಅಳವಡಿಕೆ ಎರಡು ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಫುಲ್ ಅಲರ್ಟ್ ವಿಜಯನಗರ ಶಾಸಕ ಗವಿಯಪ್ಪ ಕೊಪ್ಪಳ ಶಾಸಕ ಹಿಟ್ನಾಳ್ ಮೊಕ್ಕಾಂ ಎರಡು ಜಿಲ್ಲೆಗಳ ಎಸ್ಪಿಗಳು ಅಧಿಕಾರಿಗಳು ಠಿಕಾಣಿ ಚಾಮರಾಜನಗರದಿಂದ ಹೊಸಪೇಟೆಗೆ ಬಂದ ಸಚಿವ ತಂಗಡಗಿ ಮಧ್ಯರಾತ್ರಿ ತುಂಗಭದ್ರಾ ಜಲಾಶಯಕ್ಕೆ ಸಚಿವ ತಂಗಡಗಿ ಭೇಟಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಮಿನಿಸ್ಟರ್ ತುಂಗಭದ್ರಾ ಡ್ಯಾಂನತ್ತ ಅವಸರದಲ್ಲೇ ಬಂದ ಶಾಸಕ ಗವಿಯಪ್ಪ ತಾವೇ ಕಾರು ಓಡಿಸಿಕೊಂಡು ಡ್ಯಾಂಗೆ ದೌಡು ಎಸ್ಪಿ ಹರಿಬಾಬು ಬಳಿ ಮಾಹಿತಿ ಪಡೆದ ಎಂಎಲ್ಎ ಗೇಟ್ ಕಟ್ನಿಂದ ತುಂಬಿದ ಜಲಾಶಯ ಬರಿದಾಗುವ ಭೀತಿ ದುರಸ್ತಿಗೆ 50 ಟಿಎಂಸಿ ನೀರು ಹೊರಬಿಡಬೇಕಾದ ಪರಿಸ್ಥಿತಿ ತುಂಗಭದ್ರಾ ನದಿಗೆ ಹರಿಸಬೇಕು ದಿನಕ್ಕೆ 2 ಲಕ್ಷ ಕ್ಯೂಸೆಕ್ ನೀರು 69 ವರ್ಷದ ಡ್ಯಾಂ ಇತಿಹಾಸದಲ್ಲಿ ಮೊದಲ ಬಾರಿ ಘಟನೆ ನೀರಲ್ಲಿ ಕೆಲಸ ಮಾಡಲು ಆಗುತ್ತಾ ಇಲ್ವಾ ಬೆಂಗಳೂರಿಂದ ತಜ್ಞರ ತಂಡ ಬಂದ ಬಳಿಕ ತೀರ್ಮಾನ ಎಂದ ಅಧಿಕಾರಿ ಮಹಾರಾಷ್ಟ್ರ ಘಟ್ಟದಲ್ಲಿ ಕುಸಿದ ಮಳೆ ಕೃಷ್ಣಾ ನದಿಯಲ್ಲಿ ಒಳಹರಿವು ಇಳಿಮುಖ 41,700 ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಜಲಾವೃತ ಮಂಡ್ಯ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಕೆರೆಯಂತಾದ ಕೆಆರ್ ಪೇಟೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಅಂಗಡಿ ಮುಂಗಟ್ಟಿಗೆ ನುಗ್ಗಿದ ಮಳೆ ನೀರು ವಯನಾಡಿನ ದುರಂತದ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಮಲೆನಾಡು ಭಾಗದಲ್ಲಿ 77 ಅಪಾಯಕಾರಿ ಸ್ಥಳಗಳ ಪಟ್ಟಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಂಡದಿಂದ ಪರಿಶೀಲನೆ ನನ್ನ ಕುರ್ಚಿ ಅಲುಗಾಡಲ್ಲ ಅಲುಗಾಡಿಸಲೂ ಆಗಲ್ಲ ಚಾಮರಾಜನಗರಕ್ಕೆ ಬಂದಷ್ಟು ನನ್ನ ಕುರ್ಚಿ ಗಟ್ಟಿ ಓರ್ಗರೆತದ ಬರಚುಕ್ಕಿಯಲ್ಲಿ ಸಿದ್ದು ಭರ್ಜರಿ ಏಟು ತುಂಬಾ ದಿನಗಳ ನಂತರ ತಾಯಿ ಭೇಟಿ ಮಾಡಿದ ಡಿಕೆಶಿ ಕನಕಪುರದ ಕೋಡಿಹಳ್ಳಿ ಗ್ರಾಮದಲ್ಲಿರೋ ಗೌರಮ್ಮ ತಾಯಿ ಬಳಿ ಕೂತು ಸಾಕಷ್ಟು ಸಮಯ ಕಳೆದ ಶಿವಕುಮಾರ್ ಮತ್ತೆ ಮುನ್ನೆಲೆಗೆ ಬಂದ ಈದ್ಗಾ ಮೈದಾನ ಜಟಾಪಟಿ ಕಳೆದ ಬಾರಿಯಂತೆ ಗಣೇಶ ಪ್ರತಿಷ್ಠಾಪನೆಗೆ ಅವಕಾಶ ಕೋರಿ ಆಗ್ರಹ 5 ದಿನ ಪರ್ಮಿಷನ್ಗಾಗಿ ಹೋರಾಟಕ್ಕೆ ತಯಾರಿ ಸ್ಮಾರ್ಟ್ ಸಿಟಿಯ ಅಡಿ ನಿರ್ಮಿಸಿದ ನಿಲ್ದಾಣದಲ್ಲಿ ಕಗ್ಗತ್ತಲು 100 ಕೋಟಿ ವೆಚ್ಚದ ನೂತನ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ಇಲ್ಲದೆ ಪ್ರಯಾಣಿಕರು ಹೈರಾಣು ಮೊಬೈಲ್ ಸರಗಳ್ಳರಿಗೆ ಆವಾಸ ಸ್ಥಾನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಗೋಲ್ಮಾಲ್ 10 ಕೋಟಿ ಖರ್ಚು ಮಾಡಿ ಕಳಪೆ ಕಾಮಗಾರಿಯ ಆರೋಪ 4 ವರ್ಷದಲ್ಲಿ ಕಿತ್ತೋದ ಡಾಂಬರ್ ರೋಡ್ ಕುಸ್ತಿಪಟು ವಿನೇಶ್ ಫೋಗಟ್ ಪದಕದ ಆಸೆ ಜೀವಂತ ಕ್ರೀಡಾ ನ್ಯಾಯಮಂಡಳಿಯ ಆದೇಶದ ಗಡುವು ವಿಸ್ತರಣೆ ಸಂಜೆ 6 ಗಂಟೆಗೆ ತೀರ್ಮಾನ ಪ್ರಕಟ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಕಂಚು ದಕ್ಕಿಸಿದ ಅಮನ್ 2028ಕ್ಕೆ ಲಾಸ್ ಏಂಜಲೀಸ್ನಲ್ಲಿ ಚಿನ್ನದ ಪದಕದ ಭರವಸೆ ಪ್ರಧಾನಿ ಮೋದಿಗೆ ಫೋನ್ನಲ್ಲಿ ಮಾತು ಕೊಟ್ಟ ಕುಸ್ತಿ ಕಲಿ
ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ತಾರಾ ಜೋಡಿಯ ಮದುವೆ. ಅದ್ದೂರಿ ಆರತಕ್ಷತೆಯಲ್ಲಿ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಭಾಗಿ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಧಾರಾ ಮುಹೂರ್ತ. ಕಳೆದ 4 ದಿನದ ಹಿಂದೆ ಚೈತು ಶೋಭಿತಾ ನಿಶ್ಚಿತಾರ್ಥ. ಇತ್ತ ಮನೆ ಬಳಿ ಬಂದು ನಟಿ ಸಮಂತಾಗೆ ಅಭಿಮಾನಿ ಪ್ರಪೋಸ್. ಜಸ್ಟ್ 2 ವರ್ಷ ಕೊಡಿ, ನಾನೇ ವಿವಾಹವಾಗ್ತೀನಿ ಎಂದು ರೀಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.